ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿ ಪೇಡ ರೆಸಿಪಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಬೇಡ ಅಥವಾ ಎಣ್ಣೆ ಬೇಡ, ಗ್ಯಾಸ್ ಹಚ್ಚೋದು ಕೂಡ ಬೇಡ. ಮನೆಯಲ್ಲೇ ಇರೋ 3 ಐಟಮ್ಸ್ನ ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ಈ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಬ್ಬಗಳೇನಾದರೂ ಬಂದಾಗ ಮನೇಲಿ ಈ ಸ್ವೀಟ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆಲ್ಲ ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗೋ ಥರ ಕಾಣಿಸ್ತಾ ಇದೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ಪಟ್ಟ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 1 ಕಪ್ ಆಗೋಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಆದಷ್ಟು ಹುರ್ಗಡ್ಲೆನ ಫ್ರೆಶ್ ಆಗಿರೋದನ್ನೇ ತಗೊಳ್ಳಿ. ಮನೆಯಲ್ಲಿ ತುಂಬ ದಿನ ಇಟ್ಟು ಹಾಳಾಗಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಪೇಡ ರೆಸಿಪಿಗೆ ಮೇನ್ ಇರೋದೇ ಹುರ್ಗಡ್ಲೆ ಆದಷ್ಟು ಫ್ರೆಶ್ ಆಗಿದ್ದರೆ ನಮಗೆ ಪೇಡ ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ಜಾರ್ಗೆ ಹಾಕ್ಕೊಂಡು 1 ಕಪ್ ಆಗೋಷ್ಟು ತುಂಬ ನೈಸಾಗಿ ಪುಡಿನ ಮಾಡ್ಕೊಂಡಿದ್ದೀನಿ. ಇದೇ ಥರ ಪುಡಿನ ಮಾಡ್ಕೊಳ್ಳಿ. ಇವಾಗ ಅದನ್ನು ಜರಡಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಎಷ್ಟು ನಾವು ಬೇಡದಿರೋದೆಲ್ಲ ವೇಸ್ಟೇಜ್ ಬರುತ್ತಲ್ಲ, ಸೊ ಹಾಗಾಗಿ ಅದೆಲ್ಲ ಬೇಡ ಅಂತೇಳಿ ನಾನು ಇಲ್ಲಿ ಫ್ರೆಶ್ ಆಗಿ ನಾನು ಪುಡಿನ ಮಾಡಿಕೊಂಡು ಜರಡಿ ಆಡೋದಕ್ಕೆ ಕರೆಕ್ಟಾಗಿರೋ ಬೌಲನ್ನೇ ಹಾಕೊಳ್ಳಿ. ಯಾಕಂದರೆ ಆ ಕಡೆ ಈ ಕಡೆ ಚೆಲ್ಲುತ್ತೆ ನೋಡಿ. ಒಂದು ಬೌಲ್ಗೆ ನಾನು ಹಾಕೊಂಡು ಈ ಥರ ಚೆನ್ನಾಗಿ ಜರಡಿನ ಆಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಬರೋ ವೇಸ್ಟೇಜ್ ಎಲ್ಲನೂ ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೀವು ಬೇಕಾದರೆ ಎಕ್ಸ್ಟ್ರಾ ಬರೋ ವೇಸ್ಟೇಜ್ನು ಕೂಡ ಮತ್ತೊಮ್ಮೆ ಪುಡಿ ಮಾಡಿಕೊಂಡು ಈ ಥರ ಜರಡಿನ ಆಡ್ಕೊಳ್ಬೋದು. ಕರೆಕ್ಟಾಗಿ 1 ಬೌಲ್ ಆಗೋಷ್ಟು ಅಳತೆ ಸಿಗತ್ತೆ. ನಾನು ಇದು ಬೇಡ ಅಂತ ಹೇಳಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಇದನ್ನು ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ತುಂಬ ಪುಡಿ ಆಗಿದೆ ಅಂತ, ಎಷ್ಟು ನೈಸಾಗಿದೆ ಅಂತ. ಕೈಯಲ್ಲಿ ಈ ಥರ ಒಂದ್ಸಲ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೈಸ್ ಇದೆಯೋ ಅಥವಾ ಇನ್ನೂ ಸ್ವಲ್ಪ ರಫ್ ಇದೆಯೋ ಅಂತ ಗೊತ್ತಾಗುತ್ತೆ. ನಿಮಗೆ ರಫ್ ಇದೆ ಅಂತ ಅನ್ಸಿದ್ರೆ ಇನ್ನೂ 1-2 ಸಲ ಈ ಥರ ಗ್ರೈಂಡ್ ಮಾಡಿಕೊಂಡು ಪುಡಿನ ಮಾಡ್ಕೊಳ್ಳಿ. ನನಗಂತೂ ಪರ್ಫೆಕ್ಟ್ ಆಗಿ ಈ ಪುಡಿ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ಈ ಬೌಲ್ಗೆ ನಾನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ, ಸೊ ಹಾಗಾಗಿ ಬೇರೆ ಪ್ಲೇಟ್ಗೆ ನಾನು ಹಾಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಒಂದು ಜಾರ್ಗೆ ನಾನು 1 ಕಪ್ ಆಗೋಷ್ಟು, ಅದೇ ಕಪ್ಪಲ್ಲಿ ನಾವು ಹುರ್ಗಡ್ಲೆ ಏನು ತಗೊಂಡಿದ್ವಿ ಅದೇ ಕಪ್ಪಲ್ಲಿ ನಾವು 1 ಕಪ್ ಆಗೋಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟಲ್ಲಿ ಶುಗರ್ನ ಜಾಸ್ತಿ ಇಷ್ಟಪಡ್ತೀನಿ ಅಂತ ಅಂದರೆ ಶುಗರ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಬೇಕೋ ಆ ರೀತಿ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಈ ಸ್ವೀಟನ್ನ ಮಾಡ್ಕೊಳ್ಬೋದು. ಇವಾಗ 2 ಪೀಸಸ್ ಆಗೋಷ್ಟು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದನ್ನು ಕೂಡ ತುಂಬ ಚೆನ್ನಾಗಿ ಪುಡಿ ಆಗಿದೆ. ಈ ಪುಡಿನ ಒಂದು ಬೌಲ್ಗೆ ಹಾಕೊಳ್ಳೋಣ. ಬೌಲ್ನ ಆದಷ್ಟು ದೊಡ್ಡದಾಗಿರೋದನ್ನೇ ತಗೊಳ್ಳಿ. ಯಾಕಂದರೆ ಎಲ್ಲನೂ ಮಿಕ್ಸ್ ಆಗಬೇಕು, ಆ ಕಡೆ ಈ ಕಡೆ ಚೆಲ್ಲತ್ತೆ. ನಾವು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದನ್ನೇ ತಗೊಳ್ಬೇಕು. ಶುಗರ್ ಪುಡಿನೆಲ್ಲನೂ ಈಗ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇವಾಗ ಟೀ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲನ್ನ ತಗೊಂಡಿದ್ದೀನಿ. ಅಂದರೆ ಇದು ಅಳತೆಗೋಸ್ಕರ, ನಿಮಗೆ ಎಷ್ಟು ಬೇಕು ಅನ್ನೋದು ಅಳತೆಗೋಸ್ಕರ ನಾನು ಇಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲನ್ನ ತಗೊಂಡಿದ್ದೀನಿ. ಹಾಲು ಅಂದರೆ ನಾನು ಹಸಿ ಹಾಲನ್ನ ಹಾಕೊಂಡಿಲ್ಲ, ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಈ ಥರ ಸ್ವೀಟ್ನ ಮಾಡುವಾಗ ಹಸಿ ಹಾಲನ್ನ ಹಾಕೊಳ್ಬೇಡಿ, ಆದಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಹಾಕೊಳ್ಳಿ. ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಎಲ್ಲನೂ ಚೆನ್ನಾಗಿ ಹಾಲಲ್ಲಿ ಕರಗಬೇಕು. ಅಲ್ಲಿವರೆಗೂ ಒಂದು 5ರಿಂದ 10 ನಿಮಿಷ ಈ ಥರ ಮಿಕ್ಸ್ನ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಹಾಲನ್ನ ಸ್ವಲ್ಪ ಕಡಿಮೆನೇ ಹಾಕೊಂಡು ಮಿಕ್ಸ್ನ ಮಾಡ್ಕೊಳ್ಳಿ. ಯಾಕಂದರೆ ಸಕ್ಕರೆ ಮೆಲ್ಟ್ ಆಗ್ತಾ ಆಗ್ತಾ ಸ್ವಲ್ಪ ತೆಳ್ಳಗಾಗುತ್ತೆ. ಹಾಗಾಗಿ ನೀವು ಕಡಿಮೆನೇ ಹಾಕೊಂಡು ಮಿಕ್ಸ್ನ ಮಾಡ್ಕೊಂಡ್ಮೇಲೆ ಕಡಲೆ ಹಿಟ್ಟು ಹಾಕೊಳ್ತೀವಲ್ವ, ಆವಾಗ ನೋಡ್ಕೊಂಡು ನೀವು ಹಾಲನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ನೀವು ಹಾಲನ್ನ ಹಾಕೊಳ್ಬೇಡಿ. ನೋಡು 1 ಗ್ಲಾಸ್ ಆಗೋಷ್ಟು ಹಾಲಲ್ಲಿ ನನಗೆ ಇನ್ನೂ ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಮಿಕ್ಕೊಂಡಿದೆ. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಬೇಕಂದರೆ ಆಮೇಲೆ ನೋಡಿಕೊಂಡು ಮಿಕ್ಸ್ನ ಮಾಡ್ಕೊಳ್ಳೋಣ. ಇವಾಗ ನಾವು ಒಂದು ಪ್ಲೇಟ್ಗೆ ನಾವು ಕಡಲೆ ಹಿಟ್ಟನ್ನ ಹಾಕೊಂಡಿದ್ವಲ್ಲ, ಆ ಪುಡಿನ ಇದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲೇ ನೀವು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕು. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋವಾಗ ನಮಗೆ ಅಳತೆ ಗೊತ್ತಾಗುತ್ತೆ, ಹಾಲು ಸೇರಿಸ್ಬೇಕು ಅಥವಾ ಬೇಡ ಅಂತ. ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡೋಕೆ ಹೋಗ್ತು ಅಂತಂದರೆ ಅದರಲ್ಲಿ ಅಳತೆ ಗೊತ್ತಾಗಲ್ಲ ನಮಗೆ. ಆಮೇಲೆ ಹಾಲನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ಮೇಲೂ ಕೂಡ ಸ್ವಲ್ಪ ಹಿಟ್ಟು ತೆಳು ಆದರೆ ಕೂಡ ಸ್ವೀಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀವು ಕೈಯಲ್ಲೇ ಕಿವುಚಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನಾವು ಚಪಾತಿ ಹಿಟ್ಟಿಗೆ ಹೇಗೆ ಸ್ಮೂತಾಗಿ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊತೀವಲ್ವ, ಅದೇ ರೀತಿ ನಾವು ಈ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಬೇಕು. ಇವಾಗ ನಾವು ಹಿಟ್ಟನ್ನ ಕಲಿಸ್ತಾ ಇದೆಯಲ್ವ, ಈ ಹಿಟ್ಟಿಗೆ ನಾವು ಸಕ್ಕರೆನೇ ಆಲ್ರೆಡಿ ಹಾಕೊಂಡಿರೋದ್ರಿಂದ ಅದು ಮೆಲ್ಟ್ ಆಗ್ತಾ ಇರುತ್ತೆ. ಆಗ ಮೆಲ್ಟ್ ಆಗ್ತಾ ಆಗ್ತಾ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರುವಾಗ ಸ್ವಲ್ಪ ಹಿಟ್ಟು ತೆಳ್ಳಗಾಗತ್ತೆ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದ ನಂತರ ಲಾಸ್ಟಲ್ಲಿ ನಿಮಗೆ ಸ್ವಲ್ಪ ಹಾಲು ಬೇಕು, ಇನ್ನೂ ಗಟ್ಟಿಯಾಗಿದೆ ಅಂತಂದಾಗ ಈ ಥರ 1-2 ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಳಿ. ನೋಡಿ ನಾನೀಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸಾಕು, ಜಾಸ್ತಿ ಹಾಲನ್ನ ಹಾಕೋಕ್ಕೆ ಹೋಗಬೇಡಿ, ನೀರನ್ನು ಕೂಡ ಆ್ಯಡ್ ಮಾಡಬೇಡಿ. ಇದು ಸ್ವೀಟ್ಗೆ ಹಾಲನ್ನೇ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ.
ಈ ಹಿಟ್ಟನ್ನ ನಾವು ಹೇಗೆ ಮಿಕ್ಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಸ್ವೀಟು ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನಾವು ಸ್ವೀಟ್ನ ಮಾಡ್ಕೊಳ್ಳುವಾಗ ಶುಗರು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ, ಕಲ್ಲು ಥರನೂ ಕೂಡ ಸ್ವೀಟ್ ಆಗೋಗುತ್ತೆ, ಮುರಿದ್ರೂ ಕೂಡ ಸ್ವೀಟು ಮುರಿಯಲ್ಲ. ನಿಮಗೆ ಸ್ವೀಟು ಸಾಫ್ಟಾಗಿ ಬೇಕು ಅಂತಂದರೆ ಈ ಟೈಮಲ್ಲಿ ನೀವು ಹಿಟ್ಟನ್ನ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೋಡಿಕೊಂಡು ಮಿಕ್ಸ್ನ ಮಾಡ್ಕೊಳ್ಳಿ. ಇವಾಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗಿದೆ. ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬರೀ ಫ್ಲೇವರ್ಗೋಸ್ಕರ, ಅಂದರೆ ತಿನ್ನುವಾಗ ತುಪ್ಪದ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ಹಿಟ್ಟನ್ನ ನಾವು ಪರ್ಫೆಕ್ಟಾಗಿ ಈ ಥರ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ನಾನು ತುಪ್ಪನ ಹಾಕ್ಕೊಂಡಿರೋದ್ರಿಂದ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪನೂ ಕೂಡ ಇದ್ರ ಜೊತೆಗೆ ಹೊಂದ್ಕೊಳ್ಳಿ ಅಂತ ಅಷ್ಟೇ. ಹಿಟ್ಟನ್ನ ಈ ಥರ ಮಿಕ್ಸಿ ಕಲಸೋದ್ರಿಂದ ತುಪ್ಪ ಆಗಿರ್ಬೋದು, ಮತ್ತು ಸಕ್ಕರೆ, ಹುರ್ಗಡ್ಲೆ ಪುಡಿ ಮತ್ತು ಹಾಲು ಇದೆಲ್ಲನೂ ಕೂಡ ಚೆನ್ನಾಗಿ ಈ ಹಿಟ್ಟಲ್ಲಿ ಹೊಂದ್ಕೊಳ್ಳುತ್ತೆ. ಆವಾಗ ಸ್ವೀಟು ನಮಗೆ ಪರ್ಫೆಕ್ಟಾಗಿ ಪೇಡಾಗೆ ಬೇಕಾಗಿರೋ ಪರ್ಫೆಕ್ಟ್ ಹಿಟ್ಟು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಚಪಾತಿ ಅದಕ್ಕೆ ಯಾವ ರೀತಿ ಸಾಫ್ಟಾಗಿ ಸ್ಮೂತಾಗಿ ರೆಡಿಯಾಗಿದೆ ಅಂತ. ನನಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಸ್ವೀಟ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇವಾಗ ಒಂದು ಅರ್ಧನ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ, ಅಂದರೆ ಸಪ್ರೇಟ್ ಮಾಡ್ಕೊಳ್ಳೋಣ. ಇನ್ನರ್ಧ ಏನಕ್ಕೆ ಇಟ್ಟು ಅಂತ ಆಮೇಲೆ ಹೇಳ್ತೀನಿ. ಇನ್ನು ಮಿಕ್ಕಿದ್ದು ಫಸ್ಟು ಹಿಟ್ಟನ್ನ ಒಂದು ಪ್ಲೇಟ್ಗೆ ಪಕ್ಕದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಈ ಹಿಟ್ಟನ್ನ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಎತ್ತಿಟ್ಕೊಳ್ಳೋಣ. ಅಲ್ಲಿವರೆಗೂ ನಾವು ಬೇರೆ ಕೆಲಸನ ಮಾಡೋಣ. ಇವಾಗ ಒಂದು ಪ್ಲೇಟ್ಗೆ ನಾನು 1 ಸ್ಪೂನ್ ಆಗುವಷ್ಟು ಅಥವಾ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಪ್ಲೇಟ್ಗೆ ತುಪ್ಪ ಮಿಕ್ಸ್ ಆಗೋ ಥರ ಈ ಥರ ಹಚ್ಚಿ ಎತ್ತಿಟ್ಕೊಳ್ಳೋಣ. ಇದು ನಾವು ಹಿಟ್ಟನ್ನ ಹಾಕೊಳ್ಳುವಾಗ ಎಲ್ಲೂ ಕೂಡ ಕಚ್ಕೊಳ್ಬಾರ್ದು ಅಂತ ಫಸ್ಟೇ ತುಪ್ಪನ ಹಾಕೊಳ್ತಾ ಇದ್ದೀನಿ. ನಿಮ್ಮನೇಲೇನಾದರೂ ಸ್ವೀಟ್ ಮಾಡೋ ಟ್ರೇ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಮೂಲಿ ಮನೆಯಲ್ಲಿರೋ ತಟ್ಟೆನೇ ಬಳಸ್ಕೊಂಡು ಈ ಸ್ವೀಟ್ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು ಪ್ಲೇಟ್ಗೆ. ಒಂದೇ ಮೀಡಿಯಮಲ್ಲಿ, ಅಂದರೆ ಒಂದೇ ಲೆವೆಲಲ್ಲಿ ನಾವು ಅಚ್ಚನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಹಿಟ್ಟನ್ನ ಆದಷ್ಟು ಕೈಯಲ್ಲೇ ಪ್ರೆಸ್ ಮಾಡಿ ನಮಗೆ ಪ್ಲೇಟ್ಗೆ ಸೆಟ್ ಮಾಡ್ಕೊಳ್ಬೇಕು. ಅಂದರೆ ಒಟ್ಟಿಗೆ ಎಲ್ಲ ತಟ್ಟೆ ಪೂರ್ತಿ ಕೂತ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಪ್ರೆಸ್ನ ಮಾಡಿಕೊಂಡು ಈ ರೀತಿ ಸೆಟ್ನ ಮಾಡ್ಕೊಳ್ಳೋಣ ಒಂದು 5 ನಿಮಿಷ. ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಒಂದೇ ಸೈಜಲ್ಲಿ ನಾವು ತಟ್ಟೆಗೆ ಅಚ್ಚನ್ನ ಮಾಡ್ಕೊಂಡಿದ್ದೀವಿ. ಇವಾಗ ಮಿಕ್ಕಿದ ಹಿಟ್ಟಿಗೆ ನಾನು ಇಲ್ಲಿ ಕಲರ್ನ ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ ಎತ್ತಿಟ್ಕೊಂಡಿದ್ವಲ್ಲ ಹಿಟ್ಟನ್ನ, ಅದೇ ಹಿಟ್ಟಿಗೆ ನಾನು ಇಲ್ಲಿ ಕಲರ್ನ ಹಾಕೊಂಡಿದ್ದೀನಿ, ಗ್ರೀನ್ ಕಲರು. ನಿಮಗೆ ಗ್ರೀನ್ ಕಲರ್ ಇಲ್ಲ ಅಂತಂದರೆ ಆರೆಂಜ್ ಕಲರ್ ಕೂಡ ಹಾಕೊಳ್ಬೋದು, ರೆಡ್ ಕಲರ್ ಕೂಡ ಹಾಕೊಳ್ಬೋದು. ಮನೇಲಿ ಯಾವ ಕಲರ್ ಇದೆ ಅದನ್ನ ಯೂಸ್ ಮಾಡಿಕೊಂಡು ಕಲರ್ನ ಹಾಕೊಳ್ಳಿ. ಫುಡ್ ಕಲರು ನಿಮಗೆ ಆಪ್ಷನಲ್ ಅಷ್ಟೇ, ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿಕೊಂಡು ಒಂದೇ ಕಲರಲ್ಲಿ ಪ್ಯೂರ್ ಕಲರ್ ಏನಿದೆ ನಮಗೆ ಸ್ವೀಟಲ್ಲಿ ಏನು ವೈಟ್ ಕಲರ್ ಬಂದಿದೆ ಅದನ್ನೇ ಕೂಡ ಒಂದೇ ಸ್ವೀಟ್ ಕಲರ್ನ ಮಾಡ್ಕೊಳ್ಬೋದು. ಇವಾಗ ನಾನು ಗ್ರೀನ್ ಕಲರ್ ಫುಡ್ ಕಲರ್ನ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈ ಕಲರು ಹಿಟ್ಟಿಗೆ ಸೆಟ್ ಆಗಬೇಕು. ಅಲ್ಲಿವರೆಗೂ ಒಂದು 5ರಿಂದ 10 ನಿಮಿಷ ಮಿಕ್ಸ್ನ ಮಾಡ್ಕೊಳ್ಳೋಣ. ನಿಮಗೆ ಕಲರ್ ಹೆಚ್ಚು ಕಡಿಮೆ ಎಷ್ಟು ಕಲರ್ ಬೇಕು ನೋಡಿಕೊಂಡು ಹಾಕೊಳ್ಳಿ. ಲೈಟಾಗಿ ಬೇಕಂದರೆ ಕೂಡ ಲೈಟಾಗಿ ಹಾಕ್ಕೊಳ್ಬೋದು. ನಾನು ಗ್ರೀನ್ ಕಲರು ಪ್ಯೂರ್ ಗ್ರೀನ್ ಕಲರ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಈಗ ನಾವು ಫಸ್ಟ್ನೇ ಲೇಯರ್ ಏನಿತ್ತು, ಏನು ಸೆಟ್ ಮಾಡ್ಕೊಂಡಿದ್ವಲ್ಲ ಅದೇ ಪ್ಲೇಟ್ಗೆ ನಾವು ಈ ಹಿಟ್ಟನ್ನ ಮತ್ತೊಮ್ಮೆ ಸೇರಿಸ್ಕೊಳ್ಳೋಣ ಮೇಲ್ಭಾಗದಲ್ಲಿ. ಈ ಹಿಟ್ಟನ್ನು ಕೂಡ ತಟ್ಟೆ ಫುಲ್ಲು ಸ್ಪ್ರೆಡ್ನ ಮಾಡ್ಕೊಳ್ಬೇಕು. ಇದನ್ನು ಕೂಡ ಸೆಟ್ ಮಾಡ್ಕೊಳ್ಬೇಕು ಈ ಹಿಟ್ಟಿಗೆ. ಅಂದರೆ ಮೇಲ್ಭಾಗ ಆಗಿರೋದ್ರಿಂದ ಇದೇನಾಗುತ್ತೆ ಸಪ್ರೇಟ್ ಆಗಬಾರ್ದು. ಹಂಗಾಗಿ ಇದನ್ನ ಚೆನ್ನಾಗಿ ಕೋಟಿಂಗ್ನ ಮಾಡ್ಕೊಳ್ಬೇಕು ತಟ್ಟೆ ಫುಲ್ಲು. ಫೈನಲ್ ಇವಾಗ ತಟ್ಟೆ ತುಂಬ ಈ ಗ್ರೀನ್ ಕಲರ್ ಹಿಟ್ಟನ್ನ ಸ್ಪ್ರೆಡ್ನ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಕೈಗೆ ಹಿಟ್ಟು ಅಂಟ್ತಾ ಇದೆ ಅಂದರೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕೈಗೆ ಸ್ಪ್ರೆಡ್ನ ಮಾಡ್ಕೊಳ್ಳಿ. ಆವಾಗ ಎಲ್ಲೂ ಹಿಟ್ಟು ಕೈಗೆ ಅಂಟೋದಿಲ್ಲ. ಎಡ್ಜಸ್ಸಲ್ಲೂ ಕೂಡ ಅಷ್ಟೇ ನೀಟಾಗಿ ನಾವು ಫುಲ್ ಕವರ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಫೈನಲಿ ನಾನು ಹಿಟ್ಟನ್ನ ಒಂದು ತಟ್ಟೆ ಮೇಲೆ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕೆಳಗಡೆ ಇರೋ ತಟ್ಟೆಗೆ ಅದಕ್ಕೂ ಕೂಡ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಫುಲ್ಲು ಹಚ್ಚಿಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಆ ತಟ್ಟೆಗೂ ಕೂಡ ಕಚ್ಕೊಳ್ಳೋದಿಲ್ಲ ಈ ಸ್ವೀಟ್ ಹಿಟ್ಟು. ನೋಡಿ, ಇವಾಗ ಒಂದು 5ರಿಂದ 10 ನಿಮಿಷ ಈ ಪ್ಲೇಟ್ನ ಫೋಲ್ಡ್ ಮಾಡಿದ್ಮೇಲೆ ತೆಗೆದಿಟ್ಟಿದ್ದೀನಿ. ಹಿಟ್ಟು ಕರೆಕ್ಟಾಗಿ ಎಲ್ಲೂ ಅಂಟಿಲ್ಲ, ತಟ್ಟೆಗೆ ಕರೆಕ್ಟಾಗಿ ಅಚ್ಚು ನಮಗೆ ಬಂದಿದೆ. ಇದನ್ನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಡೈಮಂಡ್ ಶೇಪಲ್ಲಿ ಬೇಕು ಅಂದರೂ ಕೂಡ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾಕ್ಸ್ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕ್ರಿ ಸ್ಟೈಲಲ್ಲಿ ಯಾವ ಥರ ಟೈಪಲ್ಲಿ ಬರುತ್ತೋ ಸೊ ಅದೇ ಟೈಪಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ರೌಂಡ್ ಶೇಪಲ್ಲೂ ಕೂಡ ನೀವು ಇದನ್ನ ಕಟ್ ಮಾಡ್ಕೊಳ್ಬೋದು. ವಾಟರ್ ಬಾಟಲ್ದು ಕ್ಯಾಪ್ ಏನಾದರೂ ಇತ್ತು ಅಂತ ಅಂದರೆ ಈ ಹಿಟ್ಟಿಗೆ ಮಧ್ಯ ಅದನ್ನ ಕಟ್ ಮಾಡಿಕೊಂಡ್ರೆ ರೌಂಡ್ ಶೇಪಲ್ಲಿ ನಿಮಗೆ ಬರ್ಫಿ ರೆಡಿ ಆಗುತ್ತೆ ಅಥವಾ ಪೇಡ ರೆಡಿ ಆಗುತ್ತೆ. ಕ್ಯಾಶುವಲ್ ಆಗಿ ಎಲ್ಲರೂ ಯಾವ ರೀತಿ ಕಟ್ ಮಾಡ್ಕೊತಾರೋ ಸೊ ಆ ರೀತಿ ನಾನು ಬಾಕ್ಸ್ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮತ್ತು ಹಬ್ಬ ಏನಾದರೂ ಇತ್ತು ಅಂತ ಅಂದರೆ ಮನೇಲಿ ಏನಾದರೂ ಎಮರ್ಜೆನ್ಸಿಯಾಗಿ ಏನಾದರೂ ಸ್ವೀಟ್ ಬೇಕು ಅಂತಂದರೆ ಈ ರೀತಿ ಮನೇಲಿರೋ 3 ಐಟಮ್ಸ್ನ ಹುರ್ಗಡ್ಲೆ, ಸಕ್ಕರೆ, ಹಾಲು ಇದ್ದರೆ ಪರ್ಫೆಕ್ಟಾಗಿ ಈ ಸ್ವೀಟ್ನ ಬೇಗನೆ ಮಾಡ್ಕೊಳ್ಬೋದು. ತುಪ್ಪ ನಿಮಗೆ ಆಪ್ಷನಲ್ ಅಷ್ಟೇ, ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಕ್ರಿ ಸ್ಟೈಲಲ್ಲಿ ರೆಡಿಯಾಗಿದೆ ಅಂತ ಬರ್ಫಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ, ನಮ್ಮ ರೆಸಿಪಿ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಪ್ರತಿಯೊಂದು ರೆಸಿಪಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಸ್ವೀಟ್ ರೆಡಿಯಾಗಿದೆ ಅಂತ. ಬೇಕ್ರಿಲೂ ಕೂಡ ಇದೇ ಥರ ಸ್ವೀಟ್ನ ಮಾಡ್ತಾರೆ. ನಿಮಗೇನಾದರೂ ಗೋಡಂಬಿದು ಬರ್ಫಿ ಬೇಕು ಅಂತ ಅಂದರೆ, ಕಾಜು ಬರ್ಫಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಸ್ವೀಟ್ನು ಕೂಡ ನಾನು ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಮುರಿದ್ರೆ ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ತುಂಬಾ ಟೇಸ್ಟಾಗಿರುತ್ತೆ. ಒಂದ್ಸಲ ಈ ಟೇಸ್ಟ್ನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಈ ಪೇಡ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.